ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹೇಮಂತ್. ಈ ವಿಡಿಯೋ ನೀವೇನು ನೋಡ್ತಾ ಇದ್ರಲ್ಲ, ಇದು ಕಳೆದ ವರ್ಷ ನಾನು ಶಬರಿಮಲೆಗೆ ಹೊರಟಾಗ ಮಾಡಿದಂತಹ ವೀಡಿಯೋಸು. ಕಾರಣಾಂತರಗಳಿಂದ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಈಗ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಬೆಂಗಳೂರಿಂದ ಶಬರಿಮಲೆ ಯಾತ್ರೆಗೆ ಹೊರಟಿದ್ದೆ. ಈ ಶಬರಿಮಲೆ ಯಾತ್ರೆ ಹೇಗಾಯಿತು, ಎಲ್ಲೆಲ್ಲಿ ಹೋಗಿದ್ವಿ, ಏನು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಬನ್ನಿ ಈ ಶಬರಿಮಲೆ ಯಾತ್ರೆನ ಸ್ಟಾರ್ಟ್ ಮಾಡೋಣ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲ ಅಯ್ಯಪ್ಪ ಸ್ವಾಮಿಗಳಿಗೂ ಈರ್ಮುಡಿ ಕಟ್ಟಿದ ನಂತರ ನಮ್ಮ ಈರ್ಮುಡಿಗಳನ್ನ ನಾವು ತಗೊಂಡು ಹೊರಟ್ವಿ. ನಮ್ಮ ಮನೆಯವ್ರಿಗೆಲ್ರಿಗೂ ನಾವು ಬಾಯ್ ಹೇಳ್ತಾ ಶಬರಿಮಲೆ, ಶಬರಿಗಿರಿ, ಶಬರಿನಾಥನ ಕಡೆಗೆ ನಮ್ಮ ಪ್ರಯಾಣ ಶುರು ಆಗ್ತಾ ಇದೆ. ನಂತರ ರಾತ್ರಿ ಸುಮಾರು 9:30 ಅಷ್ಟೊತ್ತಿಗೆ ನಾವು ಮೈಸೂರಿನ ಟೋಲ್ ಹತ್ರ ನಿಲ್ಲಿಸಿದ್ವಿ. ಇಲ್ಲಿ ನಮಗೆ ರಾತ್ರಿಯ ಉಪಹಾರಕ್ಕೆ ಅಡುಗೆ ಎಲ್ಲನೂ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಅಡುಗೆ ಎಲ್ಲ ರೆಡಿ ಆದಮೇಲೆ ರಾತ್ರಿಯ ಉಪಹಾರವನ್ನು ಸೇವಿಸಿ ನಾವು ನಮ್ಮ ಮುಂದಿನ ಪ್ರಯಾಣವನ್ನು ಕೇರಳದ ಕಡೆಗೆ ಸ್ಟಾರ್ಟ್ ಮಾಡಿದ್ವಿ. 8 hours later. ನಾವು ಬೆಳಗ್ಗೆ ಸುಮಾರು 10 ಗಂಟೆ ಅಷ್ಟೊತ್ತಿಗೆ ಕೇರಳದಲ್ಲಿ ಮಲ್ಲೂರು ಎಂಬ ಸ್ಥಳಕ್ಕೆ ರೀಚ್ ಆಗಿದ್ವಿ. ಅಲ್ಲಿ ನಮ್ಮ ನಿತ್ಯ ಕರ್ಮಗಳು ಹಾಗೂ ಸ್ನಾನಾರ್ಜೆಗಳನ್ನು ಮುಗಿಸಿ ಅಲ್ಲೇ ಪಕ್ಕದಲ್ಲೇ ಇದ್ದಂತಹ ಒಂದು ಶಿವ ಮತ್ತು ಪಾರ್ವತಿಯ ದೇವಸ್ಥಾನಕ್ಕೆ ಹೋಗಿದ್ವಿ. ಈ ದೇವಸ್ಥಾನದೊಳಗೋದ್ರೆ ಒಂದು ಒಳ್ಳೆ ಡಿವೈನ್ ಪವರೇ ನಿಮಗೆ ಫೀಲ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ದೇವಸ್ಥಾನದ ಒಳಗಡೆನೆ ಯಾವಾಗಲೂ ಇರಬೇಕಂತ ಅನಿಸುತ್ತೆ. ಮತ್ತು ಅಲ್ಲಿಯ ವಾತಾವರಣನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಮತ್ತು ದೇವರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ನಮಗೆ. ಬೆಳಗಿನ ತಿಂಡಿಯನ್ನು ನಾವೆಲ್ಲರೂ ಮುಗಿಸ್ಕೊಂಡು ನಮ್ಮ ಪಯಣ ಮುಂದಿನ ಚೋಟಾಣಿಕೆರೆ ಕಡೆಗೆ ಬೆಳೆಸಿದ್ವಿ. ಇದೇ ನೋಡಿ ಶ್ರೀ ಚೋಟಾಣಿಕೆರೆ ಭಗವತಿ ಮಾತೆಯ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಏನೆಂದು ಹೇಳಲಿ, ಯಾಕೆಂದರೆ ಇಲ್ಲಿಗೆ ಬಂದಾಗೆಲ್ಲ ಅದೊಂದು ವೈಬೇ ಬೇರೆ. ಈ ದೇವಸ್ಥಾನದ ಒಳಗಡೆ ಬರ್ತಾ ಇದ್ದಂಗೆ ಸಿಗುವಂತಹ ಪಾಸಿಟಿವ್ ಎನರ್ಜಿ ಇದೆಯಲ್ಲ, ಅದು ಹೇಳಲಿಕ್ಕಾಗದು. ಹಾಗೂ ಈ ದೇವಿಯನ್ನು ನೋಡಲು 2 ಕಣ್ಣು ಕೂಡ ಸಾಲದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಚೋಟಾಣಿಕೆರೆ ಭಗವತಿ ದೇವಸ್ಥಾನದಲ್ಲಿ ನಿಮಗೆ ಯಾವುದೇ ಥರದ ದುಷ್ಟಶಕ್ತಿಗಳ ಕಣ್ಣು ಅಥವಾ ದುಷ್ಟಶಕ್ತಿಗಳು ಮೈ ಮೇಲೆ ಆವಾಹನೆ ಆಗಿದೆ ಅಂತ ಗೊತ್ತಾದರೆ ಅದನ್ನು ಇಲ್ಲಿ ಬಿಡಿಸ್ತಾರೆ. ಇಲ್ಲಿ ತುಂಬ ಪವರ್ಫುಲ್ ದೇವಿ ಮಾತ್ರ. ನಿಮಗೆ ಯಾವುದೇ ಥರದ ಕಷ್ಟ ನೋವುಗಳನ್ನು ಇಲ್ಲಿ ತಾಯಿ ಮುಂದೆ ಹೇಳ್ಕೊಂಡ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಎಂಬುದು ಇಲ್ಲಿ ಪ್ರತೀತಿ. ಚೋಟಾಣಿಕೆರೆಯಲ್ಲಿ ತಾಯಿಯ ದರ್ಶನವನ್ನು ಮುಗಿಸ್ಕೊಂಡು ನಾವು ಹಿರಿಮಲೆ ಕಡೆಗೆ ಹೊರಟ್ವಿ. ಹೋಗೋ ದಾರಿ ಮಧ್ಯದಲ್ಲೇ ರಾತ್ರಿ ಉಪಹಾರಕ್ಕೆ ಅಂತ ನಿಲ್ಲಿಸಿದ್ವಿ. ರಾತ್ರಿ ಉಪಹಾರವನ್ನು ನೋಡಿ, ಇಲ್ಲಿ ಚರ್ಚ್ ಮುಂದೆ ರಾತ್ರಿ ಉಪಹಾರವನ್ನು ಮುಗಿಸ್ಕೊಂಡು ನಾವು ಹಿರಿಮಲೆ ಕಡೆಗೆ ಹೊರಟ್ವಿ. ಮಧ್ಯರಾತ್ರಿ ಸುಮಾರು 1 ಗಂಟೆ ಅಷ್ಟೊತ್ತಿಗೆ ನಾವು ಹಿರಿಮಲೆ ರೀಚ್ ಆದ್ವಿ. ಹಿರಿಮಲೆ ರೀಚ್ ಆಗ್ತಿದ್ವಿ ನೋಡಿ, ಈ ಥರ ಎಲ್ಲ ಬಣ್ಣ ಹಾಕೊತೀವಿ. ಯಾರು ಕನ್ಯಾಸ್ವಾಮಿಗಳಿರ್ತಾರೆ ಅವ್ರಿಗೂ ಕೂಡ ಬಣ್ಣ ಹಚ್ತೀವಿ. ಈಗೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಹಿರಿಮಲೆಯಲ್ಲಿ ಎಲ್ಲ ಸ್ವಾಮಿಗಳು ಹೋಗ್ತಾ ಇರ್ತಾರೆ.
ಮಧ್ಯರಾತ್ರಿ 1:40 ಇನ್ನು ಹಿರಿಮಲೆಯಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಎಲ್ಲ ಸ್ವಾಮಿಗಳು. ಅದೆಲ್ಲ ಅವ್ರ ದೇವ್ರುಗಳು ಯೂಸ್ ಮಾಡ್ತೀವಿ. ತಲವಾರು ಅಂದ್ರೆ ಅದನ್ನ ಇಟ್ಕೊಂಡು ಅವರು ವಾವರ್ಸದ ಜೊತೆಲಿ ಅಯ್ಯಪ್ಪ ತಿನ್ನಕ ತೋಮ್ ತೋಮ್, ಸ್ವಾಮಿ ತಿನ್ನಕ ತೋಮ್ ತೋಮ್, ವೀರಮಣಿ ಕಂಠನೆ, ವೀರಮಣಿ ಕಂಠನೆ, ವೀರಾದಿ ವೀರನೇ, ಅಯ್ಯಪ್ಪ ತಿನ್ನಕ ತೋಮ್ ತೋಮ್, ಸ್ವಾಮಿ ತಿನ್ನಕ ತೋಮ್. ಹಿರಿಮಲೆಯಿಂದ ಹೊರಟಂತಹ ನಾವು ಪಂಪಾಗೆ ಸುಮಾರು ಒಂದು 4:15 5 ಗಂಟೆ ಅಷ್ಟೊತ್ತು ಬಂದು ರೀಚ್ ಆದ್ವಿ. ಆದರೆ ನಮ್ಮ ಬಸ್ಸನ್ನು ಪಂಪಾಗೆ ಬಿಡಲ್ಲ. ಸೊ ಇಲ್ಲಿ ನೀಲ್ಕಲ್ಲಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಗೌರ್ಮೆಂಟ್ ಬಸ್ ಏನಿದೆ ಪಂಪಾಗೆ, ಕೇರಳದು KSRTCಯಿಂದ, ಅದರಲ್ಲಿ ನಾವು ಹೋಗಬೇಕಾಗತ್ತೆ. ಸೊ ಇಲ್ಲಿ ನೀಲ್ಕಲ್ಲಲ್ಲಿ ನಮ್ಮ ಬಸ್ಸನ್ನು ನಿಲ್ಲಿಸಿ ವಾಪಸ್ ಬಂದು ನಾವು ಕೇರಳ ಬಸ್ಸಲ್ಲಿ ಪಂಬಾ ಕಡೆಗೆ ಹೊರಟಿದ್ದೀವಿ. ಪಂಬಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿಕೊಂಡು ನಮ್ಮ ಈರ್ಮುಡಿಗೆಲ್ಲ ಪೂಜೆ ಸಲ್ಲಿಸಿ ಕನ್ನಿಮೂಲೆ ಗಣಪತಿಯ ದರ್ಶನವನ್ನು ಪಡೆದು ಇಲ್ಲಿ ತೆಂಗಿನಕಾಯಿ ಹೊಡೆದು ಶಬರಿಗಿರಿನಾಥ ಅಯ್ಯಪ್ಪ ಸ್ವಾಮಿಯನ್ನು ನೋಡಲು ನಮ್ಮ ಪಯಣ ಶುರು ಮಾಡ್ತಾ ಇದ್ದೀವಿ. ಬನ್ನಿ ಶಬರಿನಾಥನನ್ನು ನೋಡಲು ಹೋಗೋಣ. ಕನ್ನಿಮೂಲೆ ಗಣಪತಿ ದೇವಸ್ಥಾನ ಪಕ್ಕದಲ್ಲೇ ಈ ಥರ ಚೆಕ್ಕಿಂಗ್ ಕೌಂಟರ್ ಇದೆ. ಸೊ ನೀವು ಇಲ್ಲಿ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಬಂದಿರ್ತೀರಲ್ಲ, ಅದನ್ನು ಪ್ರಿಂಟೌಟ್ ತೊಗೊಂಬಂದು ಇಲ್ಲಿ ನೀವು ತೋರಿಸಿದ್ರೆ ಅದನ್ನ ಸ್ಕ್ಯಾನ್ ಮಾಡಿ ನಿಮ್ಮನ್ನ ಒಳಗೆ ಬಿಡ್ತಾರೆ. ಸೊ ಆ ಪ್ರಿಂಟೌಟು ತಪ್ಪದೆ ನೀವು ತೊಗೊಂಬರ್ಬೇಕು. ಮತ್ತು ಆನ್ಲೈನ್ ರಿಜಿಸ್ಟ್ರೇಷನ್ ಈಗಂತೂ ಕಂಪಲ್ಸರಿ ಮಾಡಿದ್ದಾರೆ, ಯಾಕೆಂದರೆ ಜನ ರಶ್ ಆಗಿ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೋಸ್ಕರ ಇದನ್ನು ಕಂಪಲ್ಸರಿ ಮಾಡಿದ್ದಾರೆ. ಶರಣಂ ದೇವಿ ಶರಣಂ ದೇವನ್ ಶರಣಂ ಈಶ್ವರಿ ಶರಣಂ. ಆಂಬ್ಯುಲೆನ್ಸ್ ಹೋಗಕ್ಕೆ ಜಾಗ ಸುಮ್ಮನೆ. ಇನ್ನು ಮುಂದೆ ಹೋಗ್ಬೇಕು ಸ್ವಾಮಿ ಶರಣಮೂರ್ತಿಗೆ.
ಸ್ವಾಮಿಯೇ ಸ್ವಾಮಿಯೇ ಸ್ವಾಮಿಯೇ. ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ തങ്ങൾ സന്നിധാനത്തെ പരിസരത്ത് ഉണ്ടെങ്കിൽ നിലത്തോട് താഴേക്ക് കൊല്ലുകയും തങ്ങളുടെ വാഹനത്തിന്റെ സമീപം എത്തിച്ചേരുന്നതിന് വാഹനത്തിന്റെ സമീപം കാത്തിരിക്കുകയാണ്. ಸ್ವಾಮಿಯ ದರ್ಶನ ನಮಗೆ ತುಂಬ ಚೆನ್ನಾಗೇ ಆಯಿತು. ಸೊ ಸ್ವಾಮಿಯ ದರ್ಶನ ಆಗ್ತಿದ್ದಂಗೆ ನಾವು ತಂದಿದ್ದಂತಹ ಈರ್ಮುಡಿಯನ್ನು ತೆಗೆದು ಅದರಲ್ಲಿದ್ದಂತಹ ತುಪ್ಪದ ಕಾಯಿನ ಒಡೆದು ಆ ತುಪ್ಪವನ್ನು ಸ್ವಾಮಿಗೆ ಅಭಿಷೇಕಕ್ಕೆ ಅಂತ ಅರ್ಪಿಸಿದ್ವಿ. ಸೊ ಅಲ್ಲಿ ಅಭಿಷೇಕ ಆಗ್ತಿದ್ದಂಗೆ ಅದರಲ್ಲಿ ಸ್ವಲ್ಪ ಪ್ರಸಾದ ಅಂತ ನಮಗೂ ಕೂಡ ಕೊಡ್ತಾರೆ. ಅದನ್ನು ನಾವೆಲ್ಲ ಸ್ವಾಮಿಗಳು ಹಂಚ್ಕೊಂಡು ನಮ್ಮ ಮನೆಗೆ ಕೂಡ ತಗೊಂಬರ್ತೀವಿ. ಈಗ ನೀವಿಲ್ಲೇ ನೋಡ್ತಾ ಇದ್ರಲ್ಲ, ಇದು ಶ್ರೀ ಮಾಳಿಗೆಪುರದಮ್ಮ ದೇವಿಯ ದೇವಸ್ಥಾನ. ಸೊ ತಾಯಿಯ ದರ್ಶನ ಕೂಡ ತುಂಬ ಚೆನ್ನಾಗೇ ಆಯಿತು. ಹಾಗೆ ತಾಯಿಯ ದರ್ಶನವನ್ನು ಮುಗಿಸ್ಕೊಂಡು ತಾಯಿಯ ದೇವಸ್ಥಾನದ ಪಕ್ಕದಲ್ಲೇ ಪ್ರಸಾದ ಕೊಡ್ತಾರೆ. ಸೊ ಇಲ್ಲಿ ಅರವಣ ಪ್ರಸಾದ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ನಾನು ನಮ್ಮ ಮನೆಗೆ ಅಂತ ಪ್ರಸಾದ ಕೂಡ ತಗೊಂಡೆ. ಸೊ ಇಲ್ಲಿ ಪ್ರಸಾದ ಆದ ನಂತರ ಅಲ್ಲೇ ಮಾಳಿಗೆಪುರದಮ್ಮ ತಾಯಿ ದೇವಸ್ಥಾನದ ಹತ್ರನೇ ಎಲ್ಲ ಭಕ್ತಾದಿಗಳಿಗೂ ಕೂಡ ದೇವಸ್ಥಾನದ ಕಡೆಯಿಂದ ಪ್ರಸಾದ ವಿನಿಯೋಗ ಮಾಡ್ತಾರೆ. ಅಲ್ಲೇ ಪ್ರಸಾದ ತಿಂದ್ಕೊಂಡು ನಾವು ಬೆಟ್ಟ ಇಳಿಯೋಕೆ ಸ್ಟಾರ್ಟ್ ಮಾಡಿದ್ವಿ. ಬೆಟ್ಟ ಇಳಿದು ಬಂದಂತಹ ನಾವು ನಮ್ಮ ಮುಂದಿನ ಪಯಣವನ್ನು ಶ್ರೀ ಗುರುವಾಯೂರು ಕೃಷ್ಣ ದೇವಸ್ಥಾನ ಹಾಗೆ ಶ್ರೀ ವಿಲ್ವದರಿನಾಥ ಅಂತ ವಿಷ್ಣು ದೇವಸ್ಥಾನ ಕೇರಳದಲ್ಲಿ ತುಂಬ ಚೆನ್ನಾಗಿದೆ, ಅಲ್ಲಿಗೆ ಹೋಗಿದ್ವಿ. ಅದಾದ ನಂತರ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಈ ನಮ್ಮ ಯಾತ್ರೆನ ಕೊನೆ ಮಾಡಿದ್ವಿ. ನನ್ನ ಮೊಬೈಲಲ್ಲಿ ಹೆಚ್ಚಾಗಿ ಚಾರ್ಜ್ ಇಲ್ಲದೇ ಇರೋ ಕಾರಣ ಸಾಕಷ್ಟು ಕಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ನೀವೇನೋ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಕೀಪ್ ಸಪೋರ್ಟಿಂಗ್. ಸ್ವಾಮಿಯೇ ಶರಣಂ ಶರಣಂ ಅಯ್ಯಪ್ಪ.